ನಮ್ಮ ಮನಸ್ಸು ತುಂಬಾ ಚಂಚಲವಾಗಿದೆ. ಅದಕ್ಕೋಸ್ಕರ ಅರ್ಜುನ ಹೇಳ್ತಾರೆ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದೃಢ. ಈ ಮನಸ್ಸು ಎಷ್ಟು ಚಂಚಲವಾಗಿದೆ ಅಂತ ಹೇಳಿದ್ರೆ, ಒಂದು ಕ್ಷಣ ಒಂದೇ ಮಂತ್ರ ನಾವು ಹೇಳ್ತಾ ಇದ್ದೇವೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೊದಲನೆಯಿಂದ ಕೊನೆ ತನಕ ಮನಸ್ಸು ಹೋಗಿ ಮತ್ತೆ ವಾಪಸ್ ಬಂದ್ಬಿಟ್ರಿ. ಆಮೇಲೆ ಮನಸ್ಸು ಕೆಲಸಲ ನಾವು ಜಪ ಪ್ರಾರಂಭ ಮಾಡಿರುವಾಗ ಮೊದಲನೇ ರೌಂಡ್ ಅಂತ ನಾವು ಪ್ರಾರಂಭ ಮಾಡಿರ್ತೀವಿ, 16 ಮಾಲೆ ಕೊನೆಯಾಗಿ ಮುಗಿಸೋವಾಗ ಮತ್ತೆ ಅನ್ಸುತ್ತೆ, ಈಗ ನಾನು ಮತ್ತೆ ಮನಸ್ಸು ಈಗ ವಾಪಸ್ ಬಂತು ಅಂತ. ಈ ರೀತಿ ನಮಗೆ ಅನ್ಸುತ್ತೆ ಕೆಲಸಲ ಮನಸ್ಸು ಎಷ್ಟು ಚಂಚಲವಾಗಿದೆ ಅಂದ್ರೆ ಇದನ್ನ ಒಂದು ಕಡೆ ಹಿಡಿದಿಟ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಭಗವಂತ ಇದಕ್ಕೆ ಉತ್ತರ ಕೊಡ್ತಾ ಇದಾರೆ. ಈ ಪ್ರಶ್ನೆಯನ್ನ ಅರ್ಜುನ ಕೇಳಿದಾಗ ಭಗವಂತ ಹೇಳ್ತಾರೆ, ಅಸಂಶಯಂ ಮಹಾಬಾಹೋ. ಭಗವಂತ ಹೇಳ್ತಾರೆ, ನೀನ್ ಹೇಳ್ತಾ ಇರೋದು ಅಪ್ಪಟ ಸರಿ, ಇದರಲ್ಲಿ ಸಂಶಯವೇ ಇಲ್ಲ. ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಭಗವಂತ ಹೇಳ್ತಾ ಇದಾರೆ, ಅಭ್ಯಾಸೇನ ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಒಂದು ಸತತವಾದ ಅಭ್ಯಾಸ ಬೇಕು ಮತ್ತು ವೈರಾಗ್ಯ ಬೇಕು. ವೈರಾಗ್ಯ ಅಭ್ಯಾಸ ಅಂತ ಹೇಳಿದ್ರೆ ನೋಡಿ, ಆ ಅರ್ಜುನನ ಅಭ್ಯಾಸ ಹೇಗಿತ್ತು. ಅರ್ಜುನ ಧನುರ್ವಿದ್ಯೆಯನ್ನ ಇಷ್ಟು ಪ್ರವೀಣತೆಯಿಂದ ಅವನು ಪ್ರವೀಣನ್ ಹೇಗಾದ ಅಂತ ಹೇಳಿದ್ರೆ, ಆ ದಿನ ಗುರುಗಳು ಏನ್ ಹೇಳ್ಕೊಟ್ರಲ್ಲ ಅದನ್ನ ಅದೇ ರಾತ್ರಿ ಅವನು ಅದ್ರಲ್ಲಿ ರಾತ್ರಿ ಪೂರ್ತಿ ಅದನ್ನ ಅಭ್ಯಾಸ ಮಾಡಿ ಪ್ರವೀಣನ ಆಗ್ಬಿಡ್ತಾ ಇದ್ದ. ಒಂದು ಅಂದ್ರೆ ನಮ್ಮ ಯಾವುದು ನಿಯಮ ನಾವು ಈಗ ಪಾಲನೆ ಮಾಡಿರೋದಕ್ಕೆ ಪ್ರಯತ್ನವನ್ನ ಮಾಡೋದಿಕ್ಕೆ ನಾವು ತಗೊಂಡಿರ್ತೀವಿ ನಿಯಮವನ್ನ, ಅದನ್ನ ಮಾಡೋದಿಕ್ಕೆ ಸಂಪೂರ್ಣ ಪ್ರಯತ್ನ ನಮ್ ಕಡೆಯಿಂದ ಇರಬೇಕು. ಕೆಲವು ಸಲ ನಾವು ನಿರುತ್ಸಾಹ ಆಗ್ಬಿಡ್ತೀವಿ, ಮನಸ್ಸು ಹೋಗ್ಬಿಟ್ಟಿದೆ, ಇದನ್ನ ಮತ್ತೆ ವಾಪಸ್ ತಗೊಂಡ್ಬರ್ಬೇಕು ಅನ್ನಂತ ಹೇಳಿ ನಾವು ಅದನ್ನ ಬಿಟ್ಟೇ ಬಿಡ್ತೀವಿ. ಆದ್ರೆ ಭಗವಂತ ಹೇಳ್ತಾ ಇದಾರೆ, ಯಥೋ ನಿಶ್ಚಲತಿ ಮನಶ್ಚಂಚಲಂ ಅಸ್ಥಿರಂ ತತಸ್ತತ್ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತಿ. ಮನಸ್ಸು ಎಲ್ಲಿ ಓಡ್ತಾ ಇರುತ್ತೆ ಅದನ್ನ ಮತ್ತೆ ನಾವು ಯಾವಾಗ ಗೊತ್ತಾಗುತ್ತೆ ನನ್ನ ಮನಸ್ಸು ಈಗ ಹೋಗ್ಬಿಟ್ಟಿದೆ, ಅದನ್ನ ಮತ್ತೆ ವಾಪಸ್ ತಗೊಂಡ್ಬರ್ಬೇಕು. ಈಗ ವಾಪಸ್ ತಗೊಂಬಂದ್ ಏನ್ ಮಾಡ್ಬೇಕು ಹೇಳ್ತಾರೆ, ನಾವು ಇದನ್ನ ಕೇಳೋದ್ರಲ್ಲಿ, ಮಂತ್ರವನ್ನ ಕೇಳೋದ್ರಲ್ಲಿ ಉಪಯೋಗಿಸ್ಕೊಳ್ಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನ ಸರಿಯಾಗಿ ಕೇಳ್ಬೇಕು. ಈಗ ಕೆಲವರು ಹೇಳ್ತಾರೆ, ನಾನು ಬೇರೆ ಏನಾದ್ರು ಚಿಂತನೆ ಮಾಡ್ಬೇಕಾ, ಭಗವಂತನ ರೂಪ ಅದು ಇದು. ಪ್ರಭುಪಾದ ಹೇಳಿದ್ರೆ ಏನು ಚಿಂತನೆ ಮಾಡೋದ್ ಬೇಡ, ನಾವು ಬರೀ ಸರಿಯಾಗಿ ಉಚ್ಚಾರಣೆ ಮಾಡಬೇಕು ಮತ್ತು ಸರಿಯಾಗಿ ಇದನ್ನ ಕೇಳಬೇಕು. ಕೆಲವು ಸಲ ನಮ್ಮ ಮನಸ್ಸು ಬೇರೆ ಕಡೆ ಹೋಗ್ತಾ ಇದ್ರೆ ಹರೇ ಕೃಷ್ಣ ಮಹಾಮಂತ್ರದ ಒಂದು ಸ್ಟಿಕ್ಕರ್ ನಮ್ಮ ಮುಂದೆ ಬೇಕಾದ್ರೆ ಇಟ್ಕೊಳ್ಬಹುದು. ಅದನ್ನ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದನ್ನ ನಾವು ಹೇಳೋದಕ್ಕೆ ಪ್ರಯತ್ನ ಪಡ್ಬೋದು. ಆಮೇಲೆ ಮತ್ತೊಂದು ಮಾಡ್ಬೋದು, ನಾವು ಜಪ ಮಾಡೋಕ್ಕಿಂತ ಮುಂಚೆ ಕೆಲವು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ನಾವು ಕೇಳ್ಬೋದು, ಭಗವಂತನ ಗುಣಗಳ ಬಗ್ಗೆ ಕೇಳ್ಬೋದು. ಆಮೇಲೆ ನಮ್ರತೆಯಿಂದ ಭಕ್ತಿ ಭಾವನೆಯಿಂದ ಹೇಗೆ ಜಪವನ್ನ ಮಾಡೋದು, ಪ್ರಾರ್ಥನಾ ಭಾವನೆಯಿಂದ ಯಾರಾದ್ರೂ ತುಂಬಾ ಮಹಾನ್ ವೈಷ್ಣವರು ಮಾಡಿರುವಂತ ಪ್ರಾರ್ಥನೆಗಳನ್ನ ಅದನ್ನ ನಾವು ಕೇಳಿದ್ರೆ ಇಲ್ಲ ಓದಿದ್ರೆ, ಆಮೇಲೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಂಡು ಈ ಭಾವನೆಯನ್ನ ಮಾಡಿದ್ರೆ ಆದಷ್ಟು ಮನಸ್ಸು ಒಂದೇ ಕಡೆ ಇರುತ್ತೆ. ಇದನ್ನೆಲ್ಲ ಪಾಸಿಟಿವ್ ಆಗಿ ಮಾಡ್ಬೋದು, ಇದೆಲ್ಲ ಅಭ್ಯಾಸ ಮಾಡ್ಬೇಕು. ಎರಡನೇದು ವೈರಾಗ್ಯೇನ ಚ ಗೃಹ್ಯತೆ. ಏನು ವೈರಾಗ್ಯ ಮಾಡ್ಬೇಕು, ನಾವು ಮಾಡ್ತಾರಂತ ಜಪ ಬರೀ 2 ಗಂಟೆಗದು ಎಕ್ಸರ್ಸೈಸ್ ಅಲ್ಲ, ಇದು ಹಿಂದೆ ನಡೀತಿರೋದು 22 ಗಂಟೆಗಳ ಪ್ರಭಾವ ಈ 2 ಗಂಟೆಗಳ ಮೇಲೆ ಬೀಳುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹಿಂದೆ 22 ಗಂಟೆಗಳ ಕಾಲ ಇದೆಯಲ್ಲ, ಆ 22 ಗಂಟೆಗಳ ಕಾಲ ಆದಷ್ಟು ನಾವು ಭಗವಂತನ ಪ್ರಜ್ಞೆಯಲ್ಲಿ ಇರೋದಕ್ಕೆ ಪ್ರಯತ್ನ ಪಡಬೇಕು. ಭಗವಂತನ ಪ್ರಜ್ಞೆ ಹೇಗಿರೋದು ಅಂತ ಹೇಳಿದ್ರೆ, ಆದಷ್ಟು ಅಧಾರ್ಮಿಕ ಕಾರ್ಯಗಳಲ್ಲಿ ದೂರ ಇರೋದು, ಆಮೇಲೆ ಭೌತಿಕ ವ್ಯಕ್ತಿಗಳಿಂದ ಭೌತಿಕ ಸಂಸರ್ಗದಿಂದ ಆದಷ್ಟು ಕಡಿಮೆ, ಎಷ್ಟು ಕರ್ತವ್ಯಗಳಿದೆ ಅಷ್ಟು ಮಾಡಿ ಆದಷ್ಟು ಆಧ್ಯಾತ್ಮಿಕವಾಗಿ ನಮ್ಮ ಮನಸ್ಸನ್ನ ಅದರಲ್ಲಿಟ್ಟು 22 ಗಂಟೆಗಳ ಕಾಲ ಈ ರೀತಿ ವ್ಯಯ ಆದ್ರೆ 2 ಗಂಟೆಗಳ ಜಪದಲ್ಲಿ ನಮಗೆ ಇಷ್ಟೊಂದು ಲಾಭ ಸಿಗುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ ಕಿ ಜೈ, ಗ್ರಂಥರಾಜ್ ಶ್ರೀಮದ್ ಭಗವದ್ಗೀತಾ ಕಿ ಜೈ. ಹರೇ ಕೃಷ್ಣ.